ಬಿಜೆಪಿಯಲ್ಲಿ ಹಿಂದುತ್ವದ ಜಪ ಮಾಡುವ ಎಲ್ಲ ನಾಯಕರನ್ನು ಮೂಲೆ ಗುಂಪು ಮಾಡಲಾಗುತ್ತಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಟೀಕಿಸಿದ್ದಾರೆ. ಯತ್ನಾಳ್ ಅವರು ಹಿಂದುತ್ವ ಎಂದು ಜಪ ಮಾಡ್ತಾ ಇದ್ರು. ಅವರನ್ನ ಉಚ್ಚಾಟಿಸುವ ಮೂಲಕ ಬೋನ್ಗೆ ಹಾಕಿದ್ದಾರೆ. ಬಜೆಟ್ನಲ್ಲಿ 1% ಕಡಿಮೆ ಅನುದಾನ ಅಲ್ಪಸಂಖ್ಯಾತರಿಗೆ ಘೋಷಣೆ ಮಾಡಿದ್ರೆ ನಮ್ಮದು ಹಲಾಲ್ ಬಜೆಟ್ ಎನ್ನುವ ಬಿಜೆಪಿಯವರು ಪ್ರಧಾನಿ ನರೇಂದ್ರ ಮೋದಿ ಅವರು 32 ಲಕ್ಷ ರಂಜಾನ್ ಕಿಟ್ ಕೊಟ್ರೆ ಮೌನವಾಗಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ಹಿಂದುತ್ವ ಎಂದು 66 ಸ್ಥಾನಕ್ಕೆ ಬಂದಿದ್ದಾರೆ. ಇದನ್ನೇ ಮುಂದುವರಿಸಿಕೊಂಡು ಬಂದ್ರೆ ಮುಂದಿನ ಚುನಾವಣೆಯಲ್ಲಿ 44 ಸ್ಥಾನಕ್ಕೆ ಇಳಿತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆದಿದೆ. ಹಿಂದಿನ ಶಾಸಕ ಹರತಾಳು ಹಾಲಪ್ಪ ಆರ್ಎಸ್ಎಸ್ನವರು ಮೇಲ್ದರ್ಜೆಯವರು ಇರುವ ಕಡೆಗಳಲ್ಲಿ ರಸ್ತೆ ಮಾಡಿದ್ದಾರೆಯೇ ವಿನಃ ಹಿಂದುಳಿದವರು ಇರುವ ಕಡೆ ಯಾವುದೇ ರಸ್ತೆ ಮಾಡಿಲ್ಲ. 150 ಮೀಟರ್ ಉದ್ದದ 8 ರಸ್ತೆ ಮಾಡಿ ಅದನ್ನೇ ಅಭಿವೃದ್ಧಿ ಅಂತ ಇದ್ದಾರೆ. ಮುಂದಿನ 3 ವರ್ಷದಲ್ಲಿ ಹಾಲಪ್ಪ ಅಭಿವೃದ್ಧಿಗಿಂತ ದುಪ್ಪಟ್ಟು ಅಭಿವೃದ್ಧಿ ಮಾಡಿ ತೋರಿಸೋದಾಗಿ ಬೇಳೂರು ಸವಾಲ್ ಹಾಕಿದ್ರು. ಬೇಟಿ ಬಚಾವ್ ಮತ್ತು ಅವರಿಗೆ ಶಿಕ್ಷಣ ಕೊಡಬೇಕು, ಎಲ್ಲ ಜಾತಿಯವರಿಗೆ ಮೋದಿ ಆಘಾತ ಹೇಳಿದ್ರು. ಹಂಗೆ ನಾವು ಸಹ ಸರ್ವ ಜನಾಂಗದ ಶಾಂತಿ ತೋರ್ತಾ ಹಿಂದೂ ಮುಸ್ಲಿಂ ಕ್ರೈಸ್ತ ನಮ್ಮಲ್ಲಿ ಅವರು ಒಂದೇ. 4,09,500 ಕೋಟಿಯಲ್ಲಿ 4,500 ಕೋಟಿ ರೂಪಾಯಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಶಾಲೆಗೆ ಮತ್ತು ಅವರ ಅಭಿವೃದ್ಧಿಗೆ ಎಲ್ಲರಿಗೂ ಸೇರಿ, ಕ್ರಿಶ್ಚಿಯನ್ರು ಸೇರ್ತಾರೆ, ಅದಕ್ಕೆ ಜೈನರು ಸೇರ್ತಾರೆ. ಇದು ಕೊಟ್ರೆ ಇದು ಎಂತದ್ದು ಹಲಾಲ್ ಬಜೆಟ್ ಅವ್ರು ಹೇಳೋದೆಲ್ಲ ಹೇಳ್ತಿದ್ರು. ಇವರೇ ಹಲಾಲ್ ಕೋರ್ ಹಲಾಲ್ ಬಜೆಟ್ ಹಲಾಲ್ ಕೋರ್ ಇವ್ರು ನಮಗೆ ಹೇಳ್ತಾರೆ. ಯಾಕೆ ಕೊಡಬಾರ್ದು? 1% ಇಲ್ಲದೆ 4,09,500 1% ನಾವು ಕೊಟ್ಟಿದ್ದಲ್ಲ. ಅದು ಇಡೀ ರಾಜ್ಯದ ಜನರಿಗೆ ಕೊಡೋ ಜೊತೆಗೆ ಅವ್ರಿಗೆ ಕೊಟ್ಟಿದ್ದೀವಿ. ಆದ್ರೆ ಮೋದಿ ಮೊನ್ನೆ 33 ಲಕ್ಷ ಜನರಿಗೆ ಮೊನ್ನೆ ರಂಜಾನ್ ಹಬ್ಬ ಕಿಟ್ ಕೊಟ್ರಲ್ಲ, ಅದೇ ಕೊಟ್ರ. ಇದ್ಯಾವ ಪರ್ಸೆಂಟೇಜ್ ಹಂಗಾರೆ? ಒಬ್ಬರ ಪುಟಿಗೆ ಅಂತಾರಲ್ಲ ಈಗ ಬಿಜೆಪಿ ಅವರು. ಇಲ್ಲಿ ಇವ್ರದ್ದು ಮುಸ್ಲಿಮರಿಗೆ ಕೊಟ್ರೆ ಇಲ್ಲಿ ಹಿಡಿತಾರೆ, ಅಲ್ಲಿ ನೋಡಿದ್ರೆ ಮೋದಿದೇವ್ರು ಕೊಡ್ರಿ ಅಂತ ಕೊಡ್ತಾರೆ. ಇವ್ರು ಯಾವ ತರ ತಲೆ ಎಲ್ಲ ಯಾವ ಟೈಮಲ್ಲ ಇವ್ರು ಬಿಜೆಪಿ ಅಲ್ವಾ? ಪಾಪ ಹಿಂದುತ್ವ ಅಂತ ಹೇಳಿ ಆ ಯತ್ನ ಕೊಡ್ಕೊಂಡು ಈ ಬಿಜೆಪಿ ಅವ್ರನ್ನ ಸೇರಿ ಅವ್ರಿಗೆ ಬೋರ್ ಒಳಗೆ ಹಾಕ್ಬಿಟ್ಟಾರೆ. ಈಗೆಲ್ಲ ತಗೊಂಡು ಏನ್ರಿ ಪಾಪ ಅವ ಕಾಂಗ್ರೆಸ್ಗೆ ಬೈತಿದ್ದ, ಬಿಜೆಪಿಗೆ ಎಂದೂ ಬೈತಿದ್ದ. ಹೆಣ್ಣು ಮಕ್ಕಳಿಗೆ ಮಾತ್ರ ಬೈತಿದ್ದ. ಅಂತವನ್ನೇ ಇವತ್ತು ಅವ್ನು ತೆಗೆದು ಗೋಲಿ ಹಾಕಿದ್ರೆ ಯಾವ ಹಿಂದುತ್ವ ಅಂತ ಹೇಳಿದಂತ ಅನಂತ್ ಕುಮಾರ್ ಹೆಗಡೆ ತೆಗೆದ್ರು, ಈಶ್ವರಪ್ಪನ್ ತೆಗೆದ್ರು, ಈಗ ಯತ್ನಾಳ್ ತೆಗೆದ್ರು. ಆಮೇಲೆ ಇನ್ನು ಸಿ.ಟಿ. ರವಿ, ಜಯಶ್ರೀಮನೆ ಹರಿದಾರಲ್ಲ, ಪ್ರತಾಪ್ ಸಿಂಹ, ಇದರೆಲ್ಲ ನೀವು ರೆಡಿ ಇದ್ದಾರೆ. ಯಾಕೆ ಬೇಕಾದ್ರೆ ನಿಮಗೆ ಹಿಂದುತ್ವ ಸಪೋರ್ಟ್ ಹೋಗಿಲ್ಲ. ನಮ್ಮ ತರ ಆರಾಮ. ನಾನು ಹಿಂದೂಗಳಲ್ಲ, ನಾವು ಹಿಂದೂಗಳಿಲ್ಲ. ನಾನು ಬಿಟ್ಟಿದ್ದೀನಪ್ಪ, ನಾನು ಪೂಜೆ ಮಾಡ್ತೇನೆ. ಇವರೇ ಭಾರಿ ಹಿಂದುತ್ವ ಕಟ್ತಾರೆ. 10 ಕೋಟಿ ಕೊಟ್ಟರು, ನಾನೀಗ 4 ಕೋಟಿ ಚಿಲ್ಲರವನ್ನು ನಾನು ಕೊಟ್ಟಿದ್ದೇನೆ. ಅವ್ರು ಯಾವ್ದೋ ಒಂದು ಪೈಸೆ ಕೊಟ್ಟಿಲ್ಲ. ಇಲ್ಲಿರುವ ಎಲ್ಲ ಕಟ್ಟಡಗಳಿಗೆ ಅವಕಾಶ ಕೊಟ್ಟು ಅವ್ರು ಕೊಟ್ಟಿರ್ಬೋದು. ಯಾವ ಶಾಲೆಗೆ, ಒಂದು ಹೈಸ್ಕೂಲಿಗೆ ಅಥವಾ ಒಂದಿಷ್ಟು ದುಡ್ಡು ಕೊಟ್ಟಿರ್ಬೋದು. ಬಿಟ್ಟರೆ ಏನೇನು ಕೊಟ್ಟಿದ್ದಾರೆ ನೀವು? ನಾನು ರೈತರ ವಿರೋಧಿ ಅಂತ ಮನೆ ಹೇಳ್ತಾರೆ. ಮನೆ ಹಿಂದೆ ಸ್ಟೇಟ್ಮೆಂಟ್ ನೋಡಿದೆ. ಗೋಪಾಲಕೃಷ್ಣ ಬೇಳೂರು ರೈತರ ವಿರೋಧಿ. ನಾನು ರೈತರ ವಿರೋಧಿ ಅಂತ ಯಾರಾದ್ರೂ ಒಬ್ಬ ಬೇಡ ತೋರಿಸ್ಬೇಕು. ರೈತರ ವಿರೋಧಿ ಗೋಪಾಲಕೃಷ್ಣ ಬೇಳೂರು, ಬಡವರ ವಿರೋಧಿ ಗೋಪಾಲಕೃಷ್ಣ ಬೇಳೂರು ಅಂತ ತೋರಿಸ್ಬೇಕು ನನಗೆ. ನಾನು ಹೇಳಿದ್ದೇನೆಂದ್ರೆ 2 ಪಂಪ್ ಸೆಟ್ ಇಟ್ಕೊಳ್ಳುವಂತ ವ್ಯಕ್ತಿಗೆ 1 ಪಂಪ್ ಸೆಟ್ಗೆ ಅವಕಾಶ ಕೊಡ್ರಪ್ಪ, ಇನ್ನೊಂದು ಪಂಪ್ ಸೆಟ್ ಒಂದು ಮನೆಗೆ 2 ಕೊಡಕ್ಕೆ ಹೋಗೋಣ ಅಂತ ತೆಗಿದೆ ಅಂತ ಹೇಳಿದೆ. ತಪ್ಪನಪ್ಪ ಇದು. ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ. ಇನ್ನೊಬ್ಬರಿಂದ ಹಾಳಾಗಿ ಹೋಗ್ತಾರಲ್ಲ, ಅವಾಗ ತೀಸಿ ಹೋದ್ರೆ 10 ದಿವಸ ಹಾಕಕ್ಕಾಗ್ದ ಹೋದಾಗ ಆ ರೈತ ಹಾಳಾಗ್ತದೆ ಹೇಳಿಬಿಟ್ರೆ ಯಾವ್ದೋ ಪೇಪರ್ ಬಂದ್ಬಿಟ್ಟಿದೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ಇವನಿಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ಏ ಹಾಲಪ್ಪ, ಇದೇ ನೀನು ಇವತ್ತು MLA ಆದಂತ ಸಂದರ್ಭದಲ್ಲಿ 9,000 ಹೊರಗಡೆ ರೈತರಿಗೆ ವಿಷ ಕೊಡಿಸಿದ ಪಾಪಿ ನೀನು. ನನ್ನ ಬಗ್ಗೆ ಮಾತಾಡ್ತೀಯ. ನಾಶಿ ಆಗೋದಿಲ್ಲ. ನೀನು ರಾಘವೇಂದ್ರ ದೊಡ್ಡ ಪಾಪಿಗಳು. ನೀವು ಇಬ್ಬರು ಸೇರ್ಕೊಂಡು 9,000 ರೈತರಿಗೆ ಅನ್ಯಾಯ ಮಾಡಿರೋ ಮೊದಲನೇ ಗೊತ್ತಿದೆ. ಇವತ್ತು ನಾವು ಮೊದಲನೇ ಇವತ್ತು ಏನು ಮಂತ್ರಿಗಳಾದ ನಂತರ ನಮ್ಮ ಜಿಲ್ಲಾ ರಾಜ್ಯದ ನಮ್ಮ ಕಂದಾಯ ಸಚಿವರು, ಅರಣ್ಯ ಸಚಿವರು ಎಲ್ಲ CS ಗಳನ್ನ ಕರ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಏನಾಗಬೇಕಾದ್ರೆ ಅದು 9-10 ಮೀಟಿಂಗ್ ಮಾಡಿದಂಥದ್ದು. ಇವತ್ತು ಮೊನ್ನೆ ಒಂದು ದಿವಸ ಪಾರ್ಲಿಮೆಂಟ್ ಹೋಗಿ ರಾಘವೇಂದ್ರ ಅವರು ಮಾತಾಡಿ ನಾನೆಲ್ಲ ಹೀಗಾಗುತ್ತಿದೆ, ಮುಳುಗಡೆ ಸಂತೋಷ
ಮಾಡ್ಬೇಕಂತ ಹೇಳೋ ಮಂತ್ರಿ ಹತ್ರ ಪೋಸ್ಟ್ ಕೊಟ್ಕೊಂಡು ನಾವು ಮಳೆ ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ ಕೊಟ್ಟಿದ್ದಲ್ಲ. 9,000 ಜನರ ಅರ್ಜಿ ವಜಾಗೆ ಕಾರಣ ಇದೇ ರಾಘವೇಂದ್ರ, ಇದೇ ನಮ್ಮ ಈ ಹಾಲಪ್ಪ, ಇದೇ ಆರ್ಗೆ ಜ್ಞಾನೇಂದ್ರ, ಆ ಊರಲ್ಲೂ ಒಬ್ಬ MLA ಆಗಿದ್ದ ಅವನು ಅಶೋಕ್ ನಾಯ್ಕ, ಇವರೇ ಪಾರ್ಟಿಗಳೆಲ್ಲ ಇಷ್ಟು ಅನ್ಯಾಯ ಮಾಡಿದ್ರು. ಇವರು ನನಗೆ ಪಾಠ ಹೇಳಕ್ ಬರ್ತಾರೆ, ಇವ್ರು ನನಗೆ ಪಾಠ ಹೇಳಕ್ ಬರ್ತಾರೆ. ಅದು ಯಾವುದು ಪಾಪ ಜೈಲಿಗೆ ಅಂತ ಹೋಗಿ ಆಸ್ಪತ್ರೆಗೆ ಇಟ್ಟಿದ್ದಾರೆ ಯಾರು ಯಡಿಯೂರಪ್ಪ. ನೀವು ಜೈಲಿಗೆ ಹೋಗಿ ಬೇಡಪ್ಪ ಅಂತ ಹೇಳಿ ಅವನ ಆಶೀರ್ವಾದದಿಂದ ಆಸ್ಪತ್ರೆ 6 ತಿಂಗಳಿದ್ದ. ಅಯ್ಯ ಭಾರಿ ಕಾಯಿಲೆ ಅಂತ ಲೇಟ್ ಶೀಟ್ ಬಂದಿದೆ ಅಂತ ಗೊತ್ತಿಲ್ಲ ಅವ್ರಿಗೆ, ಯಾವ್ಯಾವ ಕಾಯಿಲೆ ಬಂದಿದ್ದಂತ ಹೇಳಿದ್ರು ಅವ್ರು ಹೇಳಿದ್ದು. ನನಗೆ 100 ಕಾಯಿಲೆ ಇದೆ, ಯಡಿಯೂರಪ್ಪನೇ ನನಗೆ ಆಸ್ಪತ್ರೆ ಸೇರಿಸಿ ಅಂತ ಅವ್ರು ಹೇಳಿದ್ದು. ಹಾಗಾಗಿ ಅಲ್ಲಿ ಇಟ್ಕೊಂಡು ಯಾವ ಒಂದು ಕವನ ಬರ್ಕೊಂಡ್ರೆ ಅಲ್ಲಿ ಟಿವಿ ಕೊಟ್ಟಿದ್ದಲ್ಲ, ಪುಸ್ತಕ ಓದಿ ಒಂದಿಷ್ಟು ಕವನ ಇಟ್ಕೊಡ್ತಾರೆ ಕುವೆಂಪು ಅವರು. ಏನು ಹೃದಯ ಮಾಡಿದ್ದಾರೆ ಕುವೆಂಪು ಅವರು. ಅವ್ರೇನು ಕವನ ಕಲ್ತ್ಬಿಟ್ಟಾರೆ, ಎಲ್ಲೋ ಅಂತಾರೆ ಸಾಹಿತ್ಯ ಆಗ್ಬಿಟ್ಟಾರೆ. ಕನ್ನಡ ಸಾಹಿತ್ಯಕಾರ ಇಲಾಖೆ ಹೇಳ್ಬೇಕು, ಅವ್ನಿಗೆ ಯಾವ್ದೋ ಒಂದು ಪ್ರಸಿದ್ಧಿ ಕೊಟ್ಟಿರ್ಬಾರ್ದು ಹೋಗಿ ಸದ್ಯಕಾರಿ ಅವನಿಗೆ. ಏನ್ ಕವಿ ಇವರು, ಭಾರಿ ಸಾಹಿತ್ಯ ಅಂದ್ರೆ ನಮಗೆ ಬರಲ್ಲ ಅಂತ ಇವಾಗ ಹೇಳೋದು ಇವ